ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ನಾನು ಕೇಳ್ತಾ ಇದ್ದಿದ್ದ ಪ್ರಶ್ನೆ, ಮ್ಯಾಮ್ ನಿಮಗೆ ಫಸ್ಟ್ ಬೇಬಿ ಮಗಳು, ಸೆಕೆಂಡ್ ಬೇಬಿ ಮಗ. ಸೊ ಇವರಿಬ್ಬರು ರಿಪೋರ್ಟನ್ನು ಅಂದರೆ ಎವ್ರಿ ಸ್ಕ್ಯಾನಿಂಗ್ ಹೋಗಿ ಬಂದಮೇಲೆ ರಿಪೋರ್ಟ್ ಚೆಕ್ ಮಾಡ್ಕೊಳ್ತಾ ಇದ್ರಾ? ನಿಮಗೆ ಮೊದಲೇ ಗೊತ್ತಿತ್ತಾ ಬಾಯ್ ಆಗುತ್ತೆ, ಸೆಕೆಂಡ್ ಬೇಬಿ ಬಂದು ಮಗನೇ ಬರ್ತಾನೆ ಅಂತ ನಿಮಗೆ ಗೊತ್ತಿತ್ತಾ ಅಂತ ಕೇಳ್ತಾ ಇದ್ರಿ. ಮತ್ತು ಮೊನ್ನೆ ರೀಸೆಂಟ್ ಆಗೂ ಕೂಡ ಈ ಒಂದು ಪ್ರಶ್ನೆ ಇದ್ದಿದ್ದನ್ನು ನೋಡಿದ್ದೆ. ಸೊ ಹಾಗಾಗಿ ಫೈನಲಿ ಇವಾಗ ಓಕೆ, ನನಗೆ ಮೊದಲೇ ಗೊತ್ತಿತ್ತಾ ಗಂಡು ಮಗುನೇ ಆಗುತ್ತೆ ಅಂತ, ಏನು ರಿಪೋರ್ಟಿಂದರಲ್ಲಿ ಗೊತ್ತು ಮಾಡ್ಕೊಳ್ಬೋದಾ ಯಾವ ಮಗು ಅಂತ ತುಂಬ ಜನ ನಾವು ಯೂಟ್ಯೂಬಲ್ಲಿ ನೋಡಿದ್ದೀವಿ. ಸೊ ಬೇಬಿ ಬಾಯ್ ಅಥವಾ ಗರ್ಲ್ ಅನ್ನೋದನ್ನ ರಿಪೋರ್ಟ್ ನೋಡಿದಾಗ್ಲೇ ನಮಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಪೆನ್ನು ಪೇಪರು ಎಲ್ಲ ಹಿಡ್ಕೊಂಡು ಪ್ಲ್ಯಾನ್ ಎಲ್ಲ ಮಾಡಿ, ಈಗಲ್ಲ ಹಾಗೆ ಪ್ಲೆಸೆಂಟಾಗಿ ಇಲ್ಲಿರಬೇಕು, ಈಗಿದ್ರೆ ಈ ಥರ ಬೇಬಿ, ಹಾಗಿದ್ರೆ ಆ ಥರ ಬೇಬಿ ಅಂತೆಲ್ಲ ತೋರಿಸಿದ್ದಾರೆ. ಸೊ ಕ್ಯೂರಿಯಾಸಿಟಿಲಿ ನಾನು ಡಾಕ್ಟರ್ನ ಕೇಳಿದೆ, ಡೆಲಿವರಿ ಆದಮೇಲೆ ಹಿಂಗೆ ರಿಪೋರ್ಟು, ಸ್ಕ್ಯಾನಿಂಗ್ ರಿಪೋರ್ಟ್ ಇದೆಲ್ಲ ಹಿಡ್ಕೊಂಡು ನೋಡ್ಕೊಳ್ಬೋದಾ, ಗೊತ್ತಾಗುತ್ತಾ ಬೇಬಿ ಬಾಯ್ ಅಥವಾ ಗರ್ಲ್ ಅನ್ನೋದು ತಿಳ್ಕೊಬೋದಾ ಅಂತ. ಸೊ ಡಾಕ್ಟರ್ ಏನು ಹೇಳಿದ್ರು ಹೇಳ್ತೀನಿ. ಆ್ಯಂಡ್ ನನಗೆ ಮೊದಲೇ ಗೊತ್ತಿತ್ತಾ ಅದನ್ನು ಕೂಡ ಹೇಳ್ತೀನಿ. ಅದಕ್ಕೂ ಮೊದಲೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಸುತ್ತಮುತ್ತ ಇರೋರು ಎಲ್ರಿಗೂ ಕೂಡ ಶೇರ್ ಮಾಡಿ. ಏನಕ್ಕೆ ಅಂತ ನಿಮಗೆ ಕಂಪ್ಲೀಟ್ ವಿಡಿಯೋನ ಮಿಸ್ ಮಾಡದೆ ನೋಡ್ತೀರಲ್ಲ, ಆವಾಗಲೇ ಈ ವಿಡಿಯೋ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ ಮೊದಲನೇದಾಗಿ ನಾವು ಯಾವತ್ತೂ ಸೆಕೆಂಡ್ ಬೇಬಿ ಅಂತ ಬಂದಾಗ ಗಂಡು ಮಗುನೇ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಆಗಲಿ, ಅಂದ್ಕೊಳ್ಳೋದಾಗಲಿ, ಅರ್ಕೆಗಳಾಗಲಿ ಖಂಡಿತವಾಗ್ಲೂ ನಾವು ಮಾಡಿರಲಿಲ್ಲ. ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ. ಇನ್ನೂ ಒಂದು ಮಗಳೇ ಆದ್ರೂ ಸಹ ನಮಗೆ ಖುಷಿನೇ ಅಂತಲೇ ಅಂದ್ಕೊಂಡಿದ್ವಿ. ಇವತ್ತಿನ ಕಾಲದಲ್ಲಿ ಯಾವತ್ತೂ ಆಗಿನ ಕಾಲದಲ್ಲೇ ಎಷ್ಟೋ ಮಕ್ಕಳು ಹೆಣ್ಮಕ್ಳಿದ್ರೂ ಸಾಕಿದ್ದಾರೆ, ಗಂಡು ಮಕ್ಕಳಿದ್ರೂ ಸಾಕಿದ್ದಾರೆ. ಸೊ ಅವ್ರವ್ರ ಜೀವನ ಅಂತ ಅವ್ರವರಿಗೆ ಮಾಡಿಕೊಟ್ಟಿದ್ದಾರೆ. ಬಟ್ ಈಗಿನ ಕಾಲದಲ್ಲೂ ಗಂಡು ಮಗುನೇ ಆಗಬೇಕು ಅಂತ ಯೋಚನೆ ಮಾಡುವಂಥವ್ರು ಇದ್ದಾರೆ ನಮ್ಮ ಸುತ್ತಮುತ್ತ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದಕ್ಕೂ ಮಿಗಿಲಾಗಿ ಇವತ್ತಿನ ಕಾಲದಲ್ಲಿ ಒಂದು ಆರೋಗ್ಯವಂತ ಮಗುನ ಪಡೆಯೋದಿದೆಯಲ್ವ, ಇದು ತುಂಬ ಚಾಲೆಂಜಿಂಗ್. ಈ ಒಂದು ಪಯಣದಲ್ಲಿ ಇರುವಂತಹ ಗಂಡ ಹೆಂಡತಿಗೆ, ಪೇರೆಂಟ್ಸ್ಗಳಿಗೆ, ಜನರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಒಂದೊಂದು ಆರೋಗ್ಯವಂತ ಮಗುನ ಪಡಿಬೇಕಂತ ಅಂದರೆ. ಅಂಥದ್ರಲ್ಲಿ ಹೆಣ್ಮಗುನೇ ಆಗಬೇಕು, ಗಂಡು ಮಗುನೇ ಆಗಬೇಕು, ಇದೇ ಆಗಬೇಕು, ಅದೇ ಆಗಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾವಾಗ ನಾವು ಎಕ್ಸ್ಪೆಕ್ಟೇಷನ್ ಅಂದರೆ ನಿರೀಕ್ಷೆನ ಜಾಸ್ತಿ ಇಟ್ಟಿರ್ತೀವಿ, ಆವಾಗ ನಮಗೆ ಅದು ಎಲ್ಲೋ ಒಂದು ಕಡೆ ಬ್ರೇಕ್ ಆಗುತ್ತೆ. ಅಂದರೆ ಆ ನಿರೀಕ್ಷೆ ನಾವು ಅಂದ್ಕೊಂಡಿದ್ದಕ್ಕೆ ರೀಚ್ ಆಗಲಿಲ್ಲ ಅಂತ ಅಂದಾಗ ಅದು ಡೌನ್ ಅಂತ ಅನಿಸುತ್ತೆ, ನಮ್ಮನ್ನು ತುಂಬ ಕುಗ್ಸುತ್ತೆ ಅಲ್ವಾ. ಸೊ ಹಾಗಾಗಿ ಮೊದಲನೇದಾಗಿ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಅಂತ ಅಂದ್ಕೊಳ್ಳೋದು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಗೆ ಯಾರಾದ್ರೂ ಮೊದಲು ಹೆಣ್ಮಗು ಆಗಿದೆ, ಮೊದಲು ಗಂಡು ಮಗು ಆಗಿದೆ, ನೆಕ್ಸ್ಟು ಹೆಣ್ಮಗು ಆಗಲಿ, ಇಲ್ಲ ನೆಕ್ಸ್ಟು ಗಂಡು ಮಗು ಆಗಲಿ ಅಂತ ಹೇಳೋಕ್ಕೆ ಬಂದರೆ ಒಂದೇ ಮಾತು ಹೇಳಿ. ಎಷ್ಟೋ ಜನಕ್ಕೆ ಮಕ್ಕಳಾಗಲಿ ಅಂತ 10-12 ವರ್ಷದಿಂದ ಸಾಕಷ್ಟು ಕಂಡು ದೇವ್ರುಗಳಿಗೆಲ್ಲ ಹರಕೆ ಹೊತ್ಕೊಳ್ತಾ ಇದ್ದಾರೆ. ಅಂಥದ್ರಲ್ಲಿ ನಮಗೆ ದೇವರು ಒಂದು ಆಲ್ರೆಡಿ ಹೆಣ್ಮಗು ಕೊಟ್ಟು, ಇನ್ ಕೇಸ್ ಇನ್ನೊಂದು ಹೆಣ್ಮಗು ಕೊಡ್ತಾರೆ ಅಂತಂದ್ರೆ ನಮಗಿಂತ ಪುಣ್ಯವಂತರು ಮತ್ತೊಂದಿಲ್ಲ. ಯಾಕೆ ಅಂತಂದರೆ ಆ ಮಗುಗೆ ಎಜುಕೇಷನ್ ಕೊಟ್ಟು ಒಂದು ಒಳ್ಳೆ ಮನೆಗೆ ಸೇರಿಸಿದ್ವಿ, ಅಥವಾ ಅದ್ರ ಕಾಲ ಮೇಲೆ ಅದು ನಿಂತ್ಕೊಳ್ತು ಅಂತ ಅಂದಾಗ ಅವ್ರ ಜೀವನನ ಅವರು ನೋಡ್ಕೊಂಡು ಹೋಗ್ತಾರೆ. ಇವತ್ತಿನ ಕಾಲದಲ್ಲಿ ಯಾರ ಮೇಲೂ ಯಾರೂ ಡಿಪೆಂಡ್ ಆಗಿರಲ್ಲ. ಸೊ ಇನ್ ಕೇಸ್ ಇಬ್ಬರು ಹೆಣ್ಮಕ್ಳೇ ಹುಟ್ಟಿದ್ರೆ, ಇಬ್ಬರು ಗಂಡು ಮಕ್ಕಳು ಮನೆಗೆ ಅಳಿಯಂದ್ರು ಅನ್ನೋದಕ್ಕಿಂತ ಮಕ್ಕಳು ಅಂತ ಅಂದ್ಕೊಂಡಾಗ, ಸೊ 2 ಹೆಣ್ಮಕ್ಳು 2 ಗಂಡು ಮಕ್ಕಳು ಆದರು. ಹಾಗೆಯೇ ನಾನು ಹೇಳೋದೇನಪ್ಪ ಅಂತಂದರೆ, ದಯವಿಟ್ಟು ಹೆಣ್ಣು ಗಂಡು ಅನ್ನೋ ಭೇದ ಭಾವ ಬೇಡ. ಆಮೇಲೆ ಯಾವಾಗಲೂ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ದೇವ್ರ ಮೇಲೆ ಭಾರ ಹಾಕಿ ಒಳ್ಳೆಯದನ್ನ ಬಯಸಿ ಒಳ್ಳೆಯದನ್ನ ಮಾತಾಡ್ತಾ ಇರಿ. ಖಂಡಿತ ನಿಮಗೇನು ಬೇಕು ಅನ್ನೋದು ದೇವ್ರಿಗೆ ಗೊತ್ತಿರುತ್ತೆ. ನಾವು ಎಲ್ಲವನ್ನು ದೇವ್ರ ಹತ್ರ ಹೇಳ್ಕೊಳ್ಬೇಕು ಅಂತ ಅನ್ನೋದು ಏನೂ ಇಲ್ಲ ಅಲ್ವಾ, ದೇವರಿಗೆ ಗೊತ್ತಿರುತ್ತೆ. ಓಕೆ, ಎಸ್. ಈಗ ನಾನು ನನ್ನ ಮಗನ ರಿಪೋರ್ಟನ್ನು ತೊಗೊಂಡಿದ್ದೀನಿ. ಫಸ್ಟ್ ಹೇಳಬೇಕಂತಂದರೆ, ನನ್ನ ಮಗಳ ಒಂದು ರಿಪೋರ್ಟಲ್ಲಿ ನೋಡಿದಾಗ ಅವಳದು ಹಾರ್ಟ್ ರೇಟ್ ಬಂದು ಸಾಮಾನ್ಯವಾಗಿ 155, 151, 149 ಬಂದಿತ್ತು, ಮತ್ತು 160, 170 ಈ ಒಂದು ರೀತಿಯಲ್ಲಿ ಅವಳದು ಹಾರ್ಟ್ ರೇಟ್ ಇತ್ತು. ಸೊ ಇಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ, 150 ಮೇಲೆ 155 ಈ ಥರ ಎಲ್ಲ ಇದ್ದಾಗ ಬೇಬಿ ಗರ್ಲ್ ಅಂತ. ಸೊ ಬಿಲೋ 140 ಬಿಲೋ ಇತ್ತು ಅಂತಂದರೆ
ಬೇಬಿ ಬಾಯ್ ಅಂತ ಅಂದ್ಬಿಟ್ಟು ಅಂತ ನಾನು ಸಾಕಷ್ಟು ವಿಡಿಯೋನು ನೋಡಿದ್ದೆ. ಸೊ ಈ ಥರ ಎಲ್ಲ ಹೇಳಿದರು. ಬಟ್ ಕೋ ಇನ್ಸಿಡೆಂಟ್ ಅನ್ನೋ ಥರ ಅವ್ರು ಹೇಳಿದ್ದು ಅಥವಾ ಅದು ಅವ್ರು ನೋಡಿದ್ರಿಂದ ಅದು ನಿಜ ಅಂತ ಅನಿಸಿರ್ಬೋದು. ಬಟ್ ಈಗ ನನ್ನ ಒಂದು ವಿಷಯಕ್ಕೆ ಅಂತ ಬಂದರೆ, ನನ್ನ ಮಗನ ಒಂದು ವಿಷಯಕ್ಕೆ ಅಂತ ಬಂದರೆ, ಫಸ್ಟಿಗೆ ಇಲ್ಲಿ ಇರೋದು ಲಾಸ್ಟ್ 3ನೇ ತಾರೀಕು 1/2025 ಅಂದರೆ ನಂದು ಜನವರಿ 16ನೇ ತಾರೀಕು ನನ್ನ ಮಗ ಡೆಲಿವರಿ ಆಗಿದ್ದು. ಅದಕ್ಕೂ 10-13 ದಿನ ಮೊದಲು ಟೆಸ್ಟ್ ಮಾಡಿದಾಗ ಬೇಬಿದು ಫಿಟಲ್ ಹಾರ್ಟ್ ರೇಟ್ ಬಂದು 157 BPM. ನಿಮಗಿಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದಷ್ಟು ಝೂಮ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಪ್ಲೆಸೆಂಟಾ ಬಂದು ಪೋಸ್ಟೀರಿಯರ್. ಸೊ ಇಲ್ಲಿ ಕೆಲವ್ರು ಹೇಳ್ತಾರೆ ಪ್ಲೆಸೆಂಟಾ ಬಂದು ಆ್ಯಂಟೀರಿಯರ್ ಅಂತ ಅಂದರೆ ಬೇಬಿ ಗರ್ಲು, ಪೋಸ್ಟೀರಿಯರ್ ಅಂತ ಅಂದರೆ ಬೇಬಿ ಬಾಯ್ ಅಂತ. ಸೊ ಡಾಕ್ಟ್ರು ಕೇಳಿದಾಗ ಡಾಕ್ಟ್ರು ಹೇಳಿದ್ರು ಆ ಥರ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಖಂಡಿತವಾಗ್ಲೂ ಬೇಬಿ ಬಾಯ್ ಅಥವಾ ಬೇಬಿ ಗರ್ಲ್ ಅಂತ ಅಂದ್ಬಿಟ್ಟು ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ರಿಪೋರ್ಟಲ್ಲಿ ಎಲ್ಲ ಹೇಳೋದಕ್ಕೆ ಆಗಲ್ಲ. ಅದು ಪ್ಲೆಸೆಂಟಾ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಅದು ಆ್ಯಂಟೀರಿಯರ್ ಆದರೂ ಇರ್ಬೋದು ಅಥವಾ ಪೋಸ್ಟೀರಿಯರ್ ಆದರೂ ಇರ್ಬೋದು. ಸಮ್ಟೈಮ್ಸ್ ಬೇಬಿ ಗರ್ಲ್ ಇರ್ತಾರೆ. ಸೊ ಅದನ್ನು ನಾವು ಸ್ಕ್ಯಾನಿಂಗಲ್ಲಿ ಅಷ್ಟು ಗೊತ್ತು ಮಾಡೋದಕ್ಕಾಗಲ್ಲ ಅಂತ. ಇದು ನಾನೇನು ಇವಾಗ ತೋರಿಸ್ದೆ ನಿಮಗೆ, ಇದು ನನ್ನ ಡೆಲಿವರಿಗೂ 10-13 ದಿನದ ಮೊದಲು ನನ್ನ ಮಗುವಿನ ಹಾರ್ಟ್ ರೇಟ್ ಬಂದು 157 157 ಇತ್ತು. ಅದಾದಮೇಲೆ ನೆಕ್ಸ್ಟು 11ನೇ ತಿಂಗಳಲ್ಲಿ ಮಗುದು ಹಾರ್ಟ್ ರೇಟ್ ಬಂದು 156 ಇತ್ತು. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ನಂದು ಸ್ಕ್ಯಾನಿಂಗಿಂದ ಎಲ್ಲ ರಿಪೋರ್ಟ್ ಇದರಲ್ಲೇ ಹಾಕಿ ಇಟ್ಟಿದ್ದೀನಿ, ಇದರಲ್ಲೇ ಇದೆ. ಹಾಗಾಗಿ ಅದಾದಮೇಲೆ ನೀವೇ ಹೇಳಿ, ಗೊತ್ತಾಗುತ್ತಾ ಏನು ಎಂಟು ಅಂತ. ಸೊ ಅದಾದಮೇಲೆ ಫಿಟಲ್ ಹಾರ್ಟ್ ರೇಟ್ ಬಂದು ಇದು ಯಾವಾಗ ಅಂತಂದರೆ 5ನೇ ತಾರೀಕು 10ನೇ ತಿಂಗಳಲ್ಲಿ ಮಗುವಿಂದು ಹಾರ್ಟ್ ರೇಟ್ ಬಂದು 151 BPM 151. ಸೊ ಆಯಿತು. ಅದಾದ ಮೇಲೆ ಫಸ್ಟ್ ಒಂದು ಸ್ಕ್ಯಾನ್ ಇರುತ್ತೆ ಅಲ್ಲ, ಅದನ್ನು ತೋರಿಸ್ತೀನಿ. ಇದು ಯಾವಾಗಂದರೆ 9/9/2024 161. ಸೊ ನನ್ನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಏನಿದೆ, ನನ್ನ ಮಗನ ಒಂದು ಡೆಲಿವರಿ ಟೈಮಿಂದು ಇದು ನಾನಿವಾಗ ನಿಮಗೆ ತೋರಿಸಿದ್ದು, ಎಲ್ಲೂ ಕೂಡ 140 ಅಥವಾ 145 149 ಅಥವಾ 142 ಈ ಥರ ಒಂದೇ ಒಂದು ಸ್ಕ್ಯಾನಲ್ಲೂ ಕೂಡ ಬರಲಿಲ್ಲ. ಈವನ್ ಈ ಏನು ಹಾರ್ಟ್ ರೇಟ್ ಇತ್ತು ನನ್ನ ಮಗಂದು, ಅದೇ ರೀತಿ ನನ್ನ ಮಗಳದು ಇತ್ತು. ಮತ್ತು ಹಾರ್ಟ್ ರೇಟ್ ಬಂದು ಎಲ್ಲ ಸೇಮ್ 161 157 155 151 160 ಈ ಥರನೇ ಇತ್ತು. ಸೊ ಈಗ ಹೇಗೆ ಅಂದ್ಕೊಳ್ತೀರಾ ನೀವು, ಗಂಡು ಮಗು ಅಥವಾ ಹೆಣ್ಣು ಮಗು ಅಂತ ಅಂದ್ಬಿಟ್ಟು ನಾವು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಅಂತ. ಸೊ ನನ್ನ ಪ್ರಕಾರ ಎಲ್ಲೋ ಕೋಇನ್ಸಿಡೆಂಟ್ ಅನ್ನೋ ಥರ ಯಾರಿಗೋ ಒಬ್ರಿಗೋ ಇಬ್ಬರಿಗೋ, ಅದೇ 100ರಲ್ಲಿ ಒಂದು 10 ಜನಕ್ಕೆ ಅದು ಒಂಥರ ಓಕೆ ಗೊತ್ತು ಮಾಡ್ಬೋದು ಅನ್ನೋ ಥರ ಇರ್ಬೋದೇನೋ. ಸೊ ಅದನ್ನು ಬಿಟ್ಟರೆ ಒಂದು ಡಾಕ್ಟ್ರೇ ಹೇಳಬೇಕು ಮೊದಲು, ಇಲ್ಲ ಅಂತ ಅಂದರೆ ಮಗು ಆದಮೇಲೆ ನಾವೇ ಕಂಡುಹಿಡ್ಕೊಳ್ಬೇಕು. ಅದನ್ನು ಬಿಟ್ಟು ರಿಪೋರ್ಟ್ ಇಟ್ಕೊಂಡು ಖಂಡಿತವಾಗ್ಲೂ ಮಗು ಹೆಣ್ಣೋ ಗಂಡೋ ಅಂತ ಗೊತ್ತು ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಸುಮ್ಮನೆ ಈಗ ನನ್ನ ರಿಪೋರ್ಟನ್ನು ನೋಡಿಕೊಂಡು ನಾನು ಹೇಳ್ತಾ ಇರೋದು, ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಸೊ ನನಗೆ ಅನಿಸಿದ್ದೇನಂತ ಅಂದರೆ, ರಿಪೋರ್ಟ್ ಇಟ್ಕೊಂಡೆಲ್ಲ ತಾಳೆ ಮಾಡೋದು, ಮತ್ತು ಫಸ್ಟ್ ಒಂದು ಸ್ಕ್ಯಾನಲ್ಲೇ ಯಾವ ಮಗು ಅಂತ ಗೊತ್ತು ಮಾಡ್ತೀವಿ ಅಂತ ಅಂದ್ಕೊಂಡು ನೋಡೋದು. ಮತ್ತು ನಾನು ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಮಗು ಹೊರಗಡೆ ಬಂದ ಮೇಲೇ ಗೊತ್ತಾಗುತ್ತೆ. ಸೊ ಯಾವುದೇ ಮಗು ಆಗಲಿ, ಅದು ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ, ಇವತ್ತು ಗಂಡು ಹೆಣ್ಣು ಅನ್ನೋ ಭೇದ ಭಾವನೆ ಇಲ್ಲ. ಎಲ್ಲ ಆರ್ಮಿನಲ್ಲೂ ಹೆಣ್ಮಕ್ಳಿದ್ದಾರೆ, ಟ್ರೈನ್ ಓಡಿಸೋದು, ಫ್ಲೈಟ್ ಓಡಿಸೋದು, ಎಲ್ಲ ಕೆಲಸದಲ್ಲೂ ಎಲ್ಲದರಲ್ಲೂ ಕೂಡ ಹೆಣ್ಮಕ್ಳು ಮುಂದೆ ಇದ್ದಾರೆ. ಸೊ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಅಂತ ಅಂದರೆ ಅದರಲ್ಲಿ
ಇಬ್ಬರು ಹೆಣ್ಮಕ್ಳು ಅಷ್ಟೇ ಸ್ಟ್ರಾಂಗ್ ಆಗಿ ಬೆಳೆಸಿ, ಅವರನ್ನು ಅಷ್ಟೇ ಇಂಡಿಪೆಂಡೆಂಟ್ ಆಗಿ ಬೆಳೆಸಿ. ಗಂಡು ಮಕ್ಳಿಗೆ ನೀವು ಹೇಗೆ ಹೇಳ್ಕೊಡ್ಬೇಕು ಅಂದರೆ ಹೇಗೆ ಬದುಕಬೇಕು, ಹೇಗೆ ಧೈರ್ಯವಾಗಿ ಎಲ್ಲ ನಿಭಾಯಿಸಬೇಕು ಅಂತ ಅನ್ನೋದನ್ನು ಗಂಡು ಮಕ್ಕಳು ಹೇಗೆ ಮೊದಲಿಂದಲೇ ಕಲ್ತ್ಕೊಂಡ್ಬಂದಿರ್ತಾರೆ, ಅದನ್ನು ಹೆಣ್ಮಕ್ಳಲ್ಲೂ ಕೂಡ ನಾವು ಆ ಒಂದು ಧೈರ್ಯನ ಅವನ್ನೆಲ್ಲ ನಾವು ಬಿಲ್ಟ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಅವ್ರ ಬದುಕನ್ನು ಅವರು ಕಟ್ಕೊಂಡು ಆರಾಮಾಗಿ ಇರ್ತಾರೆ. ನನಗನ್ಸಿದ್ದು ಇನ್ನಾಗಲಿ ಗಂಡಾಗಲಿ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ನಿಮ್ಮ ಒಂದು ಡೌಟ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಬಾಯ್.